ಎಲ್ಲರಿಗೂ ನಮಸ್ಕಾರ ಸರ್. ತುಂಬ ವಿಶೇಷ ಅನ್ನಿಸ್ತಿದೆ ಈ ಪ್ರೋಗ್ರಾಮ್ ನನಗೆ. ಯಾಕೆ ಹೇಳಿ, ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಬಾಬು, ಫಸ್ಟ್ ಟೈಮ್ ಇವನ್ನ ಡೈರೆಕ್ಟ್ ಮಾಡಿದಂಥ ಬಾಬು ನನ್ನ ಸಿನಿಮಾ ಇಂಡಸ್ಟ್ರಿಗೆ ಡೈರೆಕ್ಟ್ರಾಗಿ ಪರಿಚಯ ಮಾಡಿಕೊಟ್ಟಂಥ ಡೈಲಾಗ್ ರೈಟರ್ ಆಗಿದ್ದಾಗ ತರಲೆ ನನ್ನ ಮಗ ಜಗ್ಗೇಶ್ ಅವ್ರು ಮಾಡಿರೋಂಥ ಸಿನಿಮಾ, ಅದಕ್ಕೆ ಪ್ರೊಡ್ಯೂಸ್ ಮಾಡಿದ್ರು ಇವರು. ಆ ಪಿಕ್ಚರ್ ನನ್ನ ಫಸ್ಟ್ ಡೈರೆಕ್ಟ್ರಾಗಿ ಸ್ಟಾರ್ಟ್ ಮಾಡಿ, ಅದಾದಮೇಲೆ ನಿಮಗೆಲ್ಲ ಗೊತ್ತು ತುಂಬ ಸಿನಿಮಾ ಡೈರೆಕ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಕೆಲವು ವಿಷಯಗಳು ಹೇಳ್ತೀನಿ ಅಷ್ಟೇ, ವಿಷ್ಣು ಸರ್ ನೆನೆಸ್ದಾಗ ಒಂದು ಗ್ಲಿಮ್ಸ್ಗಳು ಬರುತ್ತೆ, ಅದನ್ನು ಹೇಳ್ತೀನಿ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು ವಿಷ್ಣು ಸರ್ ಸಿನಿಮಾ, ಅದು ನಾಗರ ಹಾವು. ನಾನಿನ್ನೂ ಚಿಕ್ಕ ಹುಡುಗ, ಅದು ಹೆಂಗೆ ಜ್ಞಾಪಕ ಐತೆ ಅಂದರೆ, ನಮ್ಮಮ್ಮ ಇನ್ನೊಂದು ಸಿನಿಮಾ ಕರ್ಕೊಂಡೋಗಿದ್ರು ವಿಷ್ಣು ಸರ್ ಸಿನಿಮಾಗೆ. ಅಲ್ಲಿ ನಾನು ಥಿಯೇಟ್ರಲ್ಲಿ ಅಮ್ಮ ಅಮ್ಮ ರಾಮಾಚಾರಿ ರಾಮಾಚಾರಿ ಅಂತ ಕೂಗ್ತಾ ಇದ್ನಂತೆ. ಅಂದರೆ ನಾನು ಅವಾಗ ಗೊತ್ತಾಯಿತು ನನ್ನ ಫಸ್ಟ್ ಸಿನಿಮಾ ರಾಮಾಚಾರಿ ವಿಷ್ಣು ಸರ್ ನೋಡಿರೋದು ಅಂತ. ನೋಡಿ, ಅದೇನೋ ಗೊತ್ತಿಲ್ಲದೇನೋ ಅವರ ಬರ್ತ್ಡೇನೂ ಹಂಚ್ಕೊಂಡಿದ್ದೀನಿ. ನಾನು ಹುಟ್ಟಿದ್ದು ಸೆಪ್ಟೆಂಬರ್ 18. ಯಾವಾಗ ಬರ್ತ್ಡೇ ಮಾಡ್ಬೇಕಾದ್ರು ನಾನು ಅವ್ರಿಗೆ ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ಸರ್ ನಾವು ಒಂದ್ಸತಿ ಇಬ್ಬರು ಸೇರಿ ಬರ್ತ್ಡೇ ಮಾಡಬೇಕು ಅಂದಾಗ, ನಾವು ಸೇರೋ ದಿನ ಎಲ್ಲ ಬರ್ತ್ಡೇ ಬಿಡಿ ಅನ್ನೋರು. ತುಂಬ ಸತಿ ಅವ್ರ ಮನೆಗೆ ಹೋಗ್ತಿದ್ದೆ. ಏನಂದರೆ ಅವ್ರ ಮಾತುಗಳು ಕೇಳಬೇಕು. ಅವರು ತುಂಬ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್, ನಿಮ್ಗೆ ಗೊತ್ತಾ? ಸಿಕ್ಕಾಬಿಟ್ಟೆ ಅದ್ಭುತವಾದ ಮಿಮಿಕ್ರಿ. ಎಲ್ಲರನ್ನು ಹೆಂಗೆ ಮಿಮಿಕ್ರಿ ಇಮಿಟೇಟ್ ಮಾಡೋರು ಅಂದರೆ, ನಾನೀಗ 1 hour ನೋಡ್ತಾ ಅವ್ರನ್ನ ಕೂತ್ಕೊಂಡ್ಬಿಡ್ತಿದ್ದೆ, ಅಷ್ಟು ಚೆನ್ನಾಗಿ ಮಾಡೋರು ಅವರು. ಅದ್ರ ಮಧ್ಯದಲ್ಲಿ ಒಳ್ಳೆ ಡೈಲಾಗ್ ಹೇಳೋರು ನಿಜವಾಗ್ಲು. ಏನಂದರೆ ಎಷ್ಟು ಚೆನ್ನಾಗಿತ್ತಂದರೆ, ಅದೆಲ್ಲ ಗೊತ್ತಿರ್ಬೋದು ನಿಮಗೆ, ಭಾಳ ಫೇಮಸ್ ಡೈಲಾಗು. ಒಬ್ಬ ಮನುಷ್ಯನಿಗೆ ಯೋಗ ಬರುತ್ತೆ, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು. ಯೋಗ ಯೋಗ್ಯತೆ ಎರಡೂ ಇದ್ರೇ ಈ ಸಿನಿಮಾ ರಂಗದಲ್ಲಿ ಜನ ಚಪ್ಪಾಳೆ ತಟ್ಟೋದು ಅಂತ. ಅದಾದ್ಮೇಲೆ ಇನ್ನೊಂದು ವಿಷಯ ಹೇಳೋರು, ಅವನ್ನ ಸಂಪೂರ್ಣ ಒಪ್ಕೊಳ್ಳಿ, ಅವನ್ನ ನಿಮ್ಮ ಸಂಪೂರ್ಣವಾಗಿ ಅಪ್ಕೊಂತಾನೆ ಅಂತ. ಅದೇ ವಿಷ್ಣು ಸರ್ ಅವರು. ಆಮೇಲೆ ಸರ್ ನೀವು ಯಾವಳು ಹೇಳ್ತಿದ್ರಲ್ಲ ಸರ್, ಅದೇನು ಜೋಶ್ ಮೇಲೆ ಮಾಡಿ ಕೆಲಸ. ಹೋಶ್ ಅವ್ರ ಜೋಶ್ ಅಲ್ವಾ? ಏನಂದರೆ ಸ್ಟ್ರೆಸ್ ಮಾಡ್ಕೊಂಡು ಸಿನಿಮಾ ಮಾಡಬೇಡಿ, ಖುಷಿಯಾಗಿ ಸಿನಿಮಾ ಮಾಡಿ ಅಂತ ಎಲ್ಲರನ್ನೂ ಖುಷಿಯಾಗಿಡೋರು. ಒಂದೇ ಒಂದು ಭಾಳ ವಿಶೇಷ ನನಗೆ ಯಾವಳು ಅನ್ಸೋದೇನೆಂದರೆ, ಸಿನಿಮಾಲಿ ಆಡಿಯನ್ಸ್ ಹೋಗಿ ಪಿಕ್ಚರ್ ನೋಡಿ ಒಬ್ಬ ಸ್ಟಾರಿಗೆ ಅಭಿಮಾನಿ ಆಗ್ತಾರೆ, ಅದು ಮಾಮೂಲಿ. ಬಟ್ ಇವ್ರ ವಿಶೇಷ ಏನು ಅಂದರೆ, ಇವ್ರ ಜೊತೆ ಪಿಕ್ಚರ್ ಮಾಡಿರೋ ಪ್ರೊಡ್ಯೂಸರ್ ಎಲ್ಲರೂ ಫ್ಯಾನ್ಸೇ ಇವ್ರಿಗೆ. ಆಮೇಲೆ ಇಲ್ಲಿ ನಿಮ್ಮ ಬಗ್ಗೆ ಒಂದು ವಿಶೇಷ ಹೇಳಬೇಕು ಅಂದರೆ, ನನ್ನ ಲೈಫಲ್ಲಿ ನೋಡಿಲ್ಲ ಒಬ್ಬ ಕಟೌಟ್ಗೆ ನೀವು ಹಾಕ್ತಿದ್ದಂಥ ಇದಿದೆಯಲ್ಲ ಹಾರಗಳು, ಯಾರಿಗೂ ಹಾಕಿಲ್ಲ. ಅದು ಯಾವಳು ಅವ್ರ ಕಟೌಟ್ ಅಂದ್ರೇ ಆ ಥರ ಮೇಲಿಂದ ಕೆಳಗಡೆಯವ್ರಿಗೆ ಹಾರ ಹಾಕಿ ಸಂಭ್ರಮಿಸ್ತಾ ಇದ್ರಿ. ಅವ್ರ ಹಾಡು ಅವ್ರು ಅದೇ ಥರ ಬದುಕಿದ್ರು. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ತಗ್ಗುವಾಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ, ಈ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ. ರೋಮಾಂಚನ ಆಗುತ್ತೆ ಆ ಸಿನಿಮಾ ನೆನೆಸ್ಕೊಂಡ್ರೆ, ಅವರ ಪರ್ಫಾರ್ಮೆನ್ಸ್ ನೆನೆಸ್ಕೊಂಡ್ರೆ. ಭಾಳ ತುಂಬ ಖುಷಿ ಅನ್ನಿಸ್ತು ಈ ಪ್ರೋಗ್ರಾಮ್ ಬಂದು. ಎಲ್ಲದಕ್ಕಿನ್ನ ಕೋಟಿಗೊಬ್ಬ ಪಿಕ್ಚರಲ್ಲಿ ನಮ್ಮ ಶ್ರೀಮತಿಯವರು ಆ ಪಿಕ್ಚರಲ್ಲಿ ಮಾಡಿರೋದು ಇನ್ನೊಂದು ವಿಶೇಷ, ಮತ್ತೆ ಅದು ರಿಲೀಸ್ ಮಾಡ್ತಿರೋದು ಇನ್ನೊಂದು ವಿಶೇಷ. ಅವ್ರ ಸಿನಿಮಾಗಳೆಲ್ಲ ಅವಾಗವಾಗ ರಿಲೀಸ್ ಆಗ್ತಾನೆ ಇರಬೇಕು, ನಾಗರಾವ್ ಮತ್ತೆ ಬರಬೇಕು ಅಲ್ವಾ, ಎಲ್ಲ ಬರ್ತಾನೆ ಇರಬೇಕು. ಇವತ್ತಿಗೂ ಹಂಗಂದ್ರೆ ಆ ಕ್ರೇಜೇ ಬೇರೆ. ಲಯನ್ನೇ ಥ್ಯಾಂಕ್ ಯು, ತುಂಬ ಸಂತೋಷ ಆಯಿತು ಈ ಒಂದು ಸಂದರ್ಭ ಸಿಕ್ಕಿ ಅವ್ರ ಬಗ್ಗೆ ನೆನೆಸ್ಕೊಳ್ಳೋ ಒಂದು ಅವಕಾಶ ಮಾಡಿಕೊಂಡಂಥ ಬಾಬು ಅವರಿಗೆ ತುಂಬ ಥ್ಯಾಂಕ್ಸು. ಈಗ ಅವ್ರು ಎಂಥ ಅಭಿಮಾನಿ ಅಂದರೆ, ಅವ್ರ ಹೆಸರಲ್ಲೇ ಪಿಕ್ಚರ್ ಮಾಡ್ತೀರ, ಅವರಿಗೆ ಕೊಟ್ಟಿರೋ ಟೈಟ್ಲಲ್ಲೇ ಭಾರ್ಗವ ಅಂತ. ನಾನು ಹೇಳಿದೆ, ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಮತ್ತು ಅವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಒಳ್ಳೇದಾಗತ್ತೆ ಈ ಪಿಕ್ಚರ್ಗೆ ಅಂತ. ಮತ್ತೆ ನಾಗಣ್ಣ ಅವರಿಬ್ಬರು ಕಾಂಬಿನೇಷನಲ್ಲಿ ಭಾರ್ಗವ ಅಂತ ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ ಬಾಬು ಅವರೇ, ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಗೆಲ್ಲರಿಗೂ ತುಂಬ ವಿಶೇಷವಾದ ವಿಷಯ ಹೇಳಿದ್ರಿ ನೀವು. ಭಾಳ ಆಶ್ಚರ್ಯ ಅನ್ನಿಸ್ತು, ವಿಷ್ಣು ಸರ್ ವಾಚ್ ಕೊಟ್ಬಿಟ್ಟು ಆಶೀರ್ವಾದ ಮಾಡಿದ್ದು. ಆ ಥರ ತುಂಬ ವಿಷಯ ಇದೆ ಅವ್ರದ್ದು. ಅದು ಹೇಳ್ತಾ ಕೂತ್ರೆ ಇನ್ನೊಬ್ರು ಒಂದಷ್ಟು ಜನ ಹೇಳಲಿ ಅಂತ ನಾನೇ ಹೇಳ್ತಾ ಇರ್ತೀನಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ. ಒಳ್ಳೇದಾಗಲಿ ಎಲ್ಲರಿಗೂ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಹಿಂಗೆ ನಗನಕ್ಕೊಂಡಿರಿ, ಖುಷಿಯಾಗಿ, ತಲೆ ಕೆಡಿಸ್ಕೊಂಬಿಡಿ, ಯೋಚನೆ ಮಾಡಬೇಡಿ. ಓಕೆ, ಹ್ಯಾಪಿಯಾಗಿರಿ. ಖುಷಿಯಾಗಿದ್ರೆ, ಲಕ್ಷ್ಮಿ ಇದ್ರೆ ಖುಷಿ ಬರ್ತಾಳೆ ಅಂದರೆ
ಖುಷಿಯಾಗಿದ್ರೆ ಲಕ್ಷ್ಮಿ ತಾನಾಗ್ ತಾನೇ ಬಂದೇ ಬರ್ತಾಳೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ವೇದಿಕೆ ಮೇಲೆ ಇರುವಂತಹ ಗಣ್ಯರೇ, ವೇದಿಕೆ ಮುಂದೆ ಇರುವಂತಹ ಅತಿ ಗಣ್ಯರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನಿಲ್ಲಿ ಒಬ್ಬ ಗೋಲ್ಡನ್ ಸ್ಟಾರ್ ಆಗಿ ಬಂದಿಲ್ಲ, ನಾನು ವಿಷ್ಣು ಸರ್ ಅವರ ಅಭಿಮಾನಿಯಾಗೇ ಬಂದಿರೋದಿಲ್ಲ. ನಾನು ಆ್ಯಕ್ಟ್ರ್ ಆಗಿರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅಲ್ಲೇ ಬಂದು ಶಿಳ್ಳೆ ಚಪ್ಪಾಳೆ ಹೊಡಿತಿದ್ದೆ. 25 ವರ್ಷ ಆಯಿತು ಕೋಟಿಗೊಬ್ಬ ಮತ್ತೆ ಬರ್ತಾ ಇದೆ ಅಂತ. ದೊಡ್ಡ ದೊಡ್ಡವರು ಮಾತಾಡ್ಬಿಟ್ಟಿದ್ದಾರೆ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಚಿಕ್ಕ ಹುಡುಗನಿಂದನೂ ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ. ನಾನು ಹೆಚ್ಚು ಎಲ್ಲೂ ಹೇಳ್ಕೊಂಡಿಲ್ಲ. ಈ ಬಳೆ ಕೂಡ ಅದಕ್ಕೋಸ್ಕರನೇ ಹಾಕ್ಕೊಳ್ಳೋದು. ನೀವು ನನ್ನ ಹೀರೋ ಆದಮೇಲಲ್ಲ, ನಾನು ಯಾವಾಗ ಕಾಮಿಡಿ ಟೈಮ್ ಮಾಡ್ತಿದ್ನೋ ಇಲ್ಲ ನನ್ನ ಯಾವುದು ಸೀರಿಯಲ್ ನೋಡಿದ್ರೂ ಕೂಡ ಕೈಯಲ್ಲಿ ಒಂದು ಬಳೆ ಇದ್ದೇ ಇರುತ್ತೆ. ಅಷ್ಟು ಫ್ಯಾನ್ ನಾನು ಅವ್ರಿಗೆ. ಅವರ ಪ್ರತಿಯೊಂದು ಸಿನಿಮಾ, ನಾನು ಅವಾಗ ಇನ್ನು 7th ಸ್ಟ್ಯಾಂಡರ್ಡು, ಹೈಸ್ಕೂಲು, ಆ ಟೈಮಲ್ಲಿ ನನ್ನ ಶತ್ರು, ನಿಷ್ಕರ್ಷ, ಸಂಘರ್ಷ, ಕೋಟಿಗೊಬ್ಬ, ಹಾಲುಂಡ ತವರು ಸಿನಿಮಾದೊಂದು ಇನ್ಸಿಡೆಂಟ್ ಹೇಳ್ಬೇಕು. ನಾನು ಕಲ್ಪನಾ ಥಿಯೇಟ್ರಲ್ಲಿ ರಿಲೀಸು. ಇಫ್ ಯು ಆಸ್ಕ್ ಮೀ, 90s ವಿಷ್ಣು ಸರ್ದು ಯಾವ್ಯಾವ ಪಿಕ್ಚರ್ ಯಾವ್ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಅಂದರೆ ನಾನು ಕಣ್ಣು ಮುಚ್ಕೊಂಡು ಹೇಳ್ತೀನಿ. ನನ್ನ ಶತ್ರು, ಮೇನಕ, ಹಾಲುಂಡ ತವರು, ಕಲ್ಪನಾ, ಯಾವ ಪಿಕ್ಚರ್, ಸಂಘರ್ಷ, ಅಭಿನಯ ಥಿಯೇಟ್ರು, ಅವಾಗ ಅಭಿನಯ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಸೊ ಅಷ್ಟು ಅಭಿಮಾನಿ ನಾನು. ಹಾಲುಂಡ ತವರು ಸಿನಿಮಾ ಸ್ಕೂಲ್ ಬಂಕ್ ಹೊಡೆದು ಬಂದು ನೋಡ್ತಾ ಇದ್ದೀನಿ. ಆ ಸಿನಿಮಾ ಅಲ್ಲಿ ವಿಷ್ಣು ಸರು ಹೋಗ್ಬಿಡ್ತಾರೆ ಅರ್ಧ ಪಿಕ್ಚರ್ಗೆ. ಅವ್ರು ಹೋಗಿದ ತಕ್ಷಣ ಥಿಯೇಟ್ರಿಂದ ಆಚೆ ಬಂದ್ಬಿಟ್ಟೆ ನಾನು. ಏನ್ರಿ ಹಿಂಗೆ ಮಾಡ್ತಾರೆ ಇವರು ಅಂತ. ಸೊ ಆ ಥರದ್ದೊಬ್ಬ ಫ್ಯಾನ್ ನಾನು. ನನಗೆ ಹೆಚ್ಚು ಅವ್ರ ಜೊತೆ ಕಾಲ ಕಳೆಯುವಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಲಿಲ್ಲ. ಬಟ್ ನಾನು ಹೀರೋ ಆದಮೇಲೆ ನಾನು ಅರಮನೆ ಪಿಕ್ಚರ್ ಮಾಡಬೇಕಾದ್ರೆ 1 ವರ್ಷ ಮುಂಗಾರು ಮಳೆ, ಆವಾಗ ನಾನು ಹೇಳಿದೆ ನಾನು ವಿಷ್ಣು ಸರ್ನ ನೋಡಬೇಕು ಅಂತ. ಇಲ್ಲ ವಿಷ್ಣು ಸರ್ ಆ ಹುಡುಗನ ಕರ್ಕೊಂಬನ್ನಿ, ನಾನು ನೋಡಬೇಕು ಅಂತಿದ್ದಾರೆ, ಬನ್ನಿ ಅಂತ ಕರ್ಕೊಂಡು ಹೋದರು. ಸೊ ಅವ್ರ ಮನೆ ಗೇಟ್ ಓಪನ್ ಆಗಿದ ತಕ್ಷಣ ಒಳಗೋದೆ, ಲಾನ್ ಹತ್ರ. ವಿಷ್ಣು ಸರ್ ಆಚೆ ಬಂದರು. ಅರ್ಧ ಗಂಟೆ ನಾನು ಮಾತಾಡಲಿಲ್ಲ, ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಅಂದರೆ ನನ್ನ ತಲೆಯಲ್ಲಿ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾನೆ ಇತ್ತು ಡ್ಯಾ 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 ಅಂತ. ಏನು ಅಂದರೆ ನಾನು ರೂಪಾ ಥಿಯೇಟ್ರ್ ಮುಂದೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡಿದ್ದು, ಇಲ್ಲ ಒಂದಷ್ಟು ಟಿಕೆಟ್ ತೊಗೊಂಡು ಕಟ್ಔಟ್ಗೆ ಹೂನಾರ ಹಾಕಿದ್ದು, ಮೇನ್ಕಾ ಥಿಯೇಟ್ರ್ ಮುಂದೆ ಸ್ಟಾರ್ ಕಟ್ಟಿದ್ದು, ಸ್ನೇಹಿತರೆಲ್ಲ ಸೇರಿಕೊಂಡು ಇವತ್ತು ಹೌಸ್ಫುಲ್ ಆಗಿಲ್ಲ ಅಂತಿದ್ದು, ಹೌಸ್ಫುಲ್ ಮಾಡಲೇಬೇಕು, ಸೆಕೆಂಡ್ ಶೋ ಮಾಡು, ಇನ್ನು 10 ಟಿಕೆಟ್ ಇದೆ ತೊಗೊಂಬಿಡು, ನಡಿ ಅಂತ ಮಾಡಿದ್ದು. ಎವ್ರಿಥಿಂಗ್ ಎಲ್ಲ ಪಟ 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 ಅಂತ ಹೋಗ್ತಾ ಇತ್ತು ನನ್ನ ತಲೆಯಲ್ಲಿ. ಅಂದರೆ ಹೌಸ್ಫುಲ್ ಅಂದರೆ ನಮ್ಮ ತಾಲೂಕ್ ಸೆಂಟರ್ಸಲ್ಲಿ ಅವಾಗೆಲ್ಲ ಸೆಕೆಂಡ್ ಶೋಗೆ ಜಾಸ್ತಿ ಜನ ಇರ್ತಿರ್ಲಿಲ್ಲ. ಸೊ ಬೆಂಗಳೂರಿಗೆ ಬಂದ್ರಂತೂ 8 ಶೋ ಕನ್ಫರ್ಮ್ ನಂದು. ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ. ಮತ್ತು ನೆಕ್ಸ್ಟ್ ಡೇ ಶನಿವಾರ ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ. ಭಾನುವಾರ ಥಿಯೇಟ್ರಲ್ಲಿ ಸೈಡಲ್ಲಿ ನಿಂತ್ಕೊಂಡು ನಾನು ನಮ್ಮ ಒಂದು 20-25 ಜನ ಫ್ರೆಂಡ್ಸ್ ಎಲ್ಲ ಯಾವ್ಯಾವ ಸೀನ್ಗೆ ಎಷ್ಟು ಶಿಳ್ಳೆ ಚಪ್ಪಾಳೆ ಹೊಡೆಯುತ್ತೆ, ಪಿಕ್ಚರ್ಗಿಂತ ಇವ್ರು ನೋಡೋದು ಅಲ್ಲಿ ನೋಡೋದು, ಆ ಥರ ಖುಷಿ ಪಡ್ತಿದ್ವಿ ವಿಷ್ಣು ಸರ್ ಆ್ಯಕ್ಟಿಂಗ್ ನೋಡಿ. ಸೊ ಅದು ಪ್ರತಿಯೊಂದು ನನ್ನ ತಲೆಯಲ್ಲಿ ಬರೋದಕ್ಕೆ ಶುರು ಆಯಿತು. ಸೊ ಕೂತ್ಕೊಂಡು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೆ, ಸರ್ ಅಣ್ಣ ಈ ಬಳೆ ಅದನ್ನು ನೋಡಿ ಹಾಕ್ಕೊಳ್ಳೋದು ನಾನು, ನೀವು ಬೀದರ್ಗೆ ಹೋದಾಗ ಅಲ್ಲಿ ಗುರುದ್ವಾರದಲ್ಲಿ ಕೊಟ್ರಲ್ಲ ನಿಮ್ಗೆ ಇದನ್ನು ನೋಡಿ ನನಗೆ ಕೊಟ್ಟರು ಅಂತ ನೀವೊಂದು ಇಂಟರ್ವ್ಯೂವಲ್ಲಿ ಹೇಳಿದ್ರಿ, ಅದನ್ನು ನೋಡ್ಬಿಟ್ಟು ನಾನು ಹಾಕ್ಕೋಬೇಕು ಅಂತ ಹಾಕೋತಾ ಇದ್ದೀನಿ ಅಣ್ಣ ಅಂದರೆ ನೋಡ್ತಾ ಇದ್ರು. ಕೊನೆಗೆ ಒಂದು ವಿಷಯ ಹೇಳಿದ್ರು, ಸಂತೋಷವಾಗಿ ಕಾಣಿಸ್ಕೊಳ್ಳೋದು ಬೇರೆ, ಸಂತೋಷವಾಗಿ ಇರೋದು ಬೇರೆ. ನೋಡಿದೆ, ನೋಡಿ ಗಣೇಶ್, ಸಂತೋಷವಾಗಿ ಇರೋದು ಬೇರೆ, ಸಂತೋಷವಾಗಿ ಕಾಣಿಸ್ಕೊಳ್ಳೋದು ಬೇರೆ. ಯಾವಾಗಲೂ ಸಂತೋಷವಾಗಿ ಇರೋ ಥರ ಕಾಣಿಸ್ಕೋಬೇಡಿ, ಸಂತೋಷವಾಗಿರಿ. ಸೊ ಅದು ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾನೇ ಇರುತ್ತೆ.
ಯಾಕೆ ಸುಮ್ಮನೆ ಸಂತೋಷವಾಗಿ ಕಾಣಿಸ್ಕೋಬೇಕು, ಸಂತೋಷವಾಗಿ ಇರಬೇಕು ಎಲ್ಲರೂ. ಉಪ್ಪಿ ಸರ್ ಹೇಳಿದ್ರಲ್ಲ, ಹ್ಯಾಪಿಯಾಗಿರಿ ಗುರುವೇ, ಹ್ಯಾಪಿಯಾಗಿರಿ ಅಂತ. ನನಗೇನು ಖುಷಿ ಅಂದರೆ, ನನ್ನ ಚೈಲ್ಡ್ಹುಡ್ ಡೇಸಲ್ಲಿ, ನನ್ನ ಹೈಸ್ಕೂಲ್ ಕಾಲೇಜ್ ಡೇಸಸ್ಸಲ್ಲಿ ಯಾರ್ಯಾರ ಚಿತ್ರವನ್ನು ನಾನು ಬ್ಲ್ಯಾಕ್ ಟಿಕೆಟ್ ಕೊಟ್ಟು ನೋಡಿದ್ನೋ ಅವ್ರ ಜೊತೆ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದೀನಲ್ಲ, ಅದೇ ಖುಷಿ ಸರ್ ನನಗೆ. ಒಂದು ಗೋಲಿಬಾರ್ ಆಗಿರ್ಬೋದು, ಲಾಕಪ್ ಡೆತ್ ಆಗಿರ್ಬೋದು, ಓಮ್ ಆಗಿರ್ಬೋದು, ಉಪೇಂದ್ರ ಎ ಆಗಿರ್ಬೋದು, ಇವ್ರುಗಳು ಸಿನಿಮಾ ಎಲ್ಲ ಬ್ಲ್ಯಾಕಲ್ಲಿ ಕೂತ್ಕೊಂಡು ಕೊಟ್ಟು ನೋಡಿದಂಥ ಅಭಿಮಾನಿ ನಾನು. ಆ್ಯಂಡ್ ಇವರು ವಿಷ್ಣು ಸರ್ ಬಗ್ಗೆ ಅಷ್ಟು ಮಾತಾಡಿದಾಗ ನನಗೆಷ್ಟು ಖುಷಿ ಆಗ್ಬೋದು ಸ್ವಲ್ಪ ಲೆಕ್ಕ ಹಾಕಿ. ಕೋಟಿಗೊಬ್ಬ ಸಿನಿಮಾ, ನಮ್ಮ ಪ್ರಿಯಾಂಕಾ ಮೇಡಮ್ ಅವರು ಹೀರೋಯಿನ್ ಇನ್ಸಿಡೆಂಟ್ಸ್ ಎಲ್ಲ ಹೇಳ್ತಾ ಇದ್ರು. ಆ ಜೋಡಿನೇ ಚಂದ ಕಾಣಿಸ್ತಾ ಇತ್ತು. ಆ ಸಾಂಗಲ್ಲಂತೂ ಕಾವೇರಿಗೆ ಕಾಲುಂಗುರ ತೋಡಿಸಿ, ಅದ್ರಲ್ಲಿ ಆ ಲೈನ್ ನನಗೆ ಭಾಳ ಇಷ್ಟ. ಕಲ್ಯಾಣ್ ಸರ್, ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ. ಸೊ ನನ್ನ ಅದಾದಮೇಲೆ ನಾನು ವಿಷ್ಣು ಸರ್ ಒಂದು ಪಿಕ್ಚರ್ ಮಾಡಬೇಕು ಅಂದ್ಕೊಂಡ್ವಿ. ಅವ್ರ ಮನೇಲಿ ಕರೋಕೆ ನಡೆಯೋದು, ಸ್ನೇಹ ಲೋಕ ಅಂತ ಎಲ್ಲರಿಗೂ ಗೊತ್ತು. ಸೊ ಕರೆದ್ರು, ಹೋದೆ, ಮಾತಾಡ್ತಾ ಇದ್ದೆ, ಅಣ್ಣ ನಾವಿಬ್ಬರು ಒಂದು ಪಿಕ್ಚರ್, ನೀವು ಅಂದರೆ ಮಾಡ್ಬೇಕಣ್ಣ ನಿಮ್ಮ ಜೊತೆ ನಾನು ಅಂತ. ಸೊ ಮಾತುಕತೆ ನಡೀತಾ ಇತ್ತು. ಕಾರಣಾಂತರದಿಂದ ಸಿನಿಮಾ ಆಗಲಿಲ್ಲ. ಬಟ್ ನಾಗರಹಾವಲ್ಲಿ ವಿಷ್ಣು ಸರ್ ಹೇಳ್ತಾರಲ್ಲ, ಮೇಸ್ಟ್ರೇ ಈ ರಾಮಾಚಾರಿ ಹತ್ರ ಬರಬೇಡಿ ಮೇಸ್ಟ್ರೇ, ಆ ಥರ ನನಗೆ ನನ್ನ ಚಿತ್ರ ಜೀವನಕ್ಕೆ ನಿಜವಾದ ಮೇಷ್ಟ್ರು ಅಂದರೆ ವಿಷ್ಣು ಸರ್. ಸೊ ಯಾವುದಾದ್ರೂ ಸಿನಿಮಾ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮ ಹುಡುಗರೆಲ್ಲ ಇರ್ತಾರೆ, ಯಾವುದಾದ್ರು ಸೀನ್ ಇದ್ರೆ, ಸರ್ ಇದು ಸ್ವಲ್ಪ ವಿಷ್ಣು ಸರ್ ಥರ ಮಾಡಿದ್ದೀರಾ ಅಂತ. ನಾನು ಅವ್ರ ಫ್ಯಾನ್ ಅಪ್ಪ, ಏನು ಮಾಡಲಿ ಬಂದ್ಬಿಡುತ್ತೆ ಅವಾಗ ಬಂದ್ಬಿಡುತ್ತದೆ, ಏನು ಮಾಡಲಿ ಅಂತ ಹೇಳ್ತಿದ್ದೆ. ಸೊ 25 ವರ್ಷ ಆಗಿದೆ ಬಾಬು ಸರ್. ಈ ಸಿನಿಮಾ ಮತ್ತೆ ಇನ್ನೂ ದೊಡ್ಡ ಯಶಸ್ಸನ್ನು ತಂದುಕೊಡ್ಲಿ. ಆ್ಯಂಡ್ ನಾಗಣ್ಣ ಸರ್ ಬಗ್ಗೆ ಹೇಳಲೇಬೇಕು. ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಅವರು. ಆ್ಯಸ್ ಎ ಡೈರೆಕ್ಟರ್ ಮಾತ್ರ ಅಲ್ಲ, ಒಬ್ಬ ಮನುಷ್ಯನಾಗಿ ಅವ್ರು ಮಾತಾಡೋ ರೀತಿ, ಅವ್ರು ನಡ್ಕೊಳ್ಳೋ ರೀತಿ ಫ್ಯಾಂಟಾಸ್ಟಿಕ್. ನಾಗಣ್ಣ ಸರ್ ಆಲ್ ದ ಬೆಸ್ಟ್. ಆ್ಯಂಡ್ ಭಾರ್ಗವ ಸಿನಿಮಾಗೂ ಆಲ್ ದ ಬೆಸ್ಟ್. ಬಾಬು ಸರ್, ನಾಗಣ್ಣ ಸರ್, ಉಪ್ಪಿ ಸರ್, ಆಲ್ ದ ಬೆಸ್ಟ್ ಸರ್. ನನ್ನ ಭಾಳ ಆತ್ಮೀಯರು ಗುರು ಸರು ಇಲ್ಲೇ ಇದ್ದಾರೆ. ನಾನು ಗುರು ಸರು, ನಾಗಣ್ಣ ಸರ್ ಒಂದು ಫಿಲಮ್ ಮಾಡಿದ್ವಿ. ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ರಿಲೀಸ್ ಡೇ ಆದರೆ ಖಂಡಿತವಾಗ್ಲೂ ಫಸ್ಟ್ ಡೇ ಶೋಗೆ ಮತ್ತೆ ನಾನು ಫಸ್ಟ್ ಶೋ ನೋಡಬೇಕು ಈ ಸಿನಿಮಾ, ನನ್ನ ಆಸೆ ಇದೆ. ಖಂಡಿತವಾಗ್ಲೂ ಆದರೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಕಾರ್ಯಕ್ರಮ ಬೇಗ ಮುಗಿತಾ ಇತ್ತು, ಇನ್ನೊಂದು 5 ನಿಮಿಷ ಬೇಗ ಮುಗಿತಾ ಇತ್ತು. ಆ್ಯಂಕರ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಾ ಇದ್ದಾರೆ.